ಇವತ್ತು ಏನಕ್ಕಪ್ಪ ನಾವಿಲ್ಲೆಲ್ಲ ಇವಾಗ ನಿಮ್ನ ಕೂರ್ಸಿರೋದು ಗ್ಯಾದರ್ ಮಾಡಿರೋದು ಅಂದ್ರೆ ಇವತ್ತು ಸಿಕಲ್ ಸೆಲ್ ಅನಿಮಿಯಾದ ಜಾಗೃತಿ ದಿನ. ಅದರ ಬಗ್ಗೆ ಒಂಚೂರು ಅರಿವು ಮೂಡಿಸೋಂತ ಒಂದು ಸಣ್ಣ ಪ್ರಯತ್ನ. ನಿಮ್ಗ ಅನ್ಸಿರ್ಬೋದು ಏನಿದು ಏನೋ ಒಂದು ಹೊಸದಾಗಿದೆ ಅಲ್ಲ ಇದೊಂದು ಭಾಷೆ ಹಂಗೆ ಅಂತ. ನಮ್ಮಲ್ಲಿ ಎಲ್ಲರಿಗೂ ರಕ್ತಹೀನತೆ ಇದೆ, ಒಪ್ಕೊಂತೀರಾ? ರಕ್ತಹೀನತೆ ಇದೆಯಾ? ಹೆಂಗ್ ಗೊತ್ತು ರಕ್ತಹೀನತೆ ಅಂತ? ಯಾವ ರೀತಿ ಹೇಳ್ತೀರಾ? ಸುಸ್ತಾಗೋದು, ಬಿಳಿಸ್ಕೊಂಡಿರೋದು ಅಲ್ವಾ, ಬೆಳವಣಿಗೆ ಆಗದೆ ಇರೋದು, ಇದೆಲ್ಲ ನಿಮ್ಗೆ ಎಲ್ಲಾದ್ರೂ ಡಾಕ್ಟರ್ ಹತ್ರ ಹೋದಾಗ ಏನಮ್ಮ ನಿಂಗೆ ರಕ್ತನೇ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಈ ರಕ್ತಹೀನತೆಯಲ್ಲೂ ಹಲವಾರು ವಿಧಾನಗಳಿದಾವೆ. ಒಂದು ಪೌಷ್ಟಿಕಾಂಶದ ಕೊರತೆಯಿಂದ, ವಿಟಮಿನ್ ಇಂದ ರಕ್ತಹೀನತೆ ಆಗುವಂಥದ್ದು. ಮತ್ತೆ ರಕ್ತ ನಮ್ಮ ಏನು ಬೋನ್ ಮ್ಯಾರೋ ಅಂತೀವಲ್ಲ, ಅಂದ್ರೆ ನಮ್ಮ ಬಾಡಿಯನ್ನೇ ರಕ್ತ ತಯಾರಿಸೋದಿಕ್ಕೆ ತೊಂದರೆ ಇರುವಂತದ್ದು. ಇನ್ನೊಂದು ಐರನ್, ಕಬ್ಬಿಣಾಂಶದ ಕೊರತೆಯಿಂದ ರಕ್ತಹೀನತೆ ಆಗುವಂಥದ್ದು. ಅದಕ್ಕೋಸ್ಕರನೇ ನಿಮ್ಗೆಲ್ಲರೂ ವಾರದಲ್ಲಿ ಒಂದು ಬಾರಿ ರಕ್ತಹೀನತೆ ಆಗ್ಬಾರ್ದು ಅಂತ ಐರನ್ ಫೋಲಿಕ್ ಆಸಿಡ್ ಮಾತ್ರನೂ ಕೊಡ್ತಿದೀವಿ. ತಗೊಂತಿದ್ದೀರಾ ಎಲ್ಲರೂ? ಎಷ್ಟ್ ಜನ ತಗೊಂತಿದ್ದೀರಾ? ನೀವು ಮಾತ್ರೆಗೆ ಕಾಣಿಸೋ ತರ ತಗೊಂಡು ಬಿಸಾಡ್ಬಾರ್ದು. ಯಾಕಂದ್ರೆ ರಕ್ತಹೀನತೆ ನಮಗೆ ಎಷ್ಟು ಆಗುತ್ತೆ ಅಷ್ಟು ನಮಗೆ IQ ಲೆವೆಲ್ ಕಡಿಮೆ ಆಗುತ್ತೆ. ರಕ್ತ ನಮಗೆ ಎಷ್ಟು ಚೆನ್ನಾಗಿ ವೃದ್ಧಿ ಆಗುತ್ತೆ ಅಷ್ಟು ನಮ್ದು IQ ಲೆವೆಲ್ಸ್ ಕೂಡ ಜಾಸ್ತಿ ಆಗುತ್ತೆ, ಬೆಳವಣಿಗೆನೂ ನಮ್ಗೆ ಚೆನ್ನಾಗಾಗುತ್ತೆ. ಈ ಹಲವಾರು ವಿಧಾನಗಳಲ್ಲಿ ಇನ್ನೊಂದು ಏನು ಅಂದ್ರೆ ಸಿಕಲ್ ಸೆಲ್ ಅನಿಮಿಯಾ. ಏನಪ್ಪ ಇದು ಸಿಕಲ್ ಸೆಲ್ ಅಂದ್ರೆ, ಈಗ ನಮ್ಗೆ ರಕ್ತ ಉತ್ಪತ್ತಿ ಆಗ್ಬೇಕು, ರಕ್ತ ಚೆನ್ನಾಗಿರ್ಬೇಕು ಅಂದ್ರೆ ನಮಗ್ ಬೇಕಾಗಿರೋದು RBC. ಕೇಳಿದೀರಾ? RBC WBC ಅಂತ ಯಾವ್ದಾದ್ರು ಪಾಠದಲ್ಲಿ ಕೇಳಿದೀರಾ? ಇಲ್ವಾ? ಈಗ ನೆನ್ಪಿಟ್ಕೊಳ್ರಿ, ರೆಡ್ ಬ್ಲಡ್ ಕಾರ್ಪಸಲ್ಸ್. ಏನ್ ಹೇಳ್ರಿ? ಅದು RBC ಅಂದ್ರೆ ಕೆಂಪು ರಕ್ತ ಕಣಗಳು. ಕೆಂಪು ರಕ್ತ ಕಣಗಳು ಏನ್ ಮಾಡುತ್ತೆ, ಅದು ಒಂದು ಡಿಸ್ಕ್ ಶೇಪ್ ಅಲ್ಲಿ ಇರುತ್ತೆ. ಕೆಂಪು ರಕ್ತ ಕಣಗಳು ಅದೇನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಎಲ್ಲಾ ಅಂಗಾಂಗಗಳಿಗೂ ನಮ್ಗೆ ಆಕ್ಸಿಜನ್, ಈಗ ನಮ್ಗೆ ಉಸಿರಾಡ್ಬೇಕು ಅಂದ್ರೆ ಆಕ್ಸಿಜನ್ ಬೇಕು ತಾನೆ. ಅದೇ ರೀತಿ ನಮ್ಮ ದೇಹದಲ್ಲಿರುವಂತ ಅಂಗಾಂಗಗಳಿಗೆ ಎಲ್ಲದಕ್ಕೂ ಆಕ್ಸಿಜನ್ ಸಪ್ಲೈ ಮಾಡುವಂತ ಕೆಲಸ ಮಾಡುತ್ತೆ. ಅದನ್ನ ಕ್ಯಾರಿ ಮಾಡುತ್ತೆ RBC. ಇದ್ರದ್ದು ಅದು ಯಾವ್ದು ಡಿಸ್ಕ್ ಶೇಪ್ ಅಂದ್ರೆ ಅದು ಅದೇ ರೀತಿನೇ ಇರ್ಬೇಕು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಅರ್ಧಚಂದ್ರಾಕೃತಿ, ಅಂದ್ರೆ ಅದು ಡಿಸ್ಕ್ ಶೇಪ್ ಇರಲ್ಲ, ಅದ್ರಲ್ಲಿ ಡಿಫೆಕ್ಟ್ ಆಗ್ಬಿಟ್ಟಿರುತ್ತೆ. ಆ ಕೆಂಪು ರಕ್ತ ಕಣದಲ್ಲಿ ಇರೋ ಒಂದು ಶೇಪ್ ಅಲ್ಲೇನೆ ಡಿಫೆಕ್ಟ್ ಇರುತ್ತೆ, ತೊಂದರೆ ಇರುತ್ತೆ, ಅರ್ಧಚಂದ್ರಾಕೃತಿ ರೀತಿ ಇರುತ್ತೆ. ಆ ರೀತಿ ಇದ್ದಾಗ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ನಮಗೆ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ. ಇದಿದ್ದಾಗ ಏನಾಗುತ್ತೆ, ಸುಸ್ತಾಗೋದು, ಆಯಾಸ ಆಗುವಂಥದ್ದು, ಜಾಯಿಂಟ್ಗಳ ಹತ್ರ, ಮೂಳೆಗಳ ಹತ್ರ ಊತ ಬರುವಂತದ್ದು ಇದು ಆಗುತ್ತೆ. ಇವು ಒಂದು ಲಕ್ಷಣಗಳು. ಇದು ಹೆಂಗ್ ಗೊತ್ತಾಗುತ್ತೆ, ಯಾರಿಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಇದು 6 ತಿಂಗಳು ಮಗು ಆದ್ಮೇಲೆ, ಈಗೇನು ಮಗು ಹುಟ್ಟಿರುತ್ತೆ ಅವಾಗ ತಾಯಿ ರಕ್ತ ಮಗುವಲ್ಲಿ ಇರುತ್ತೆ. ತಾಯಿ ರಕ್ತ ಅದು ಕಳಿತಾ ಈಗ ಮಗುವಿಗೆ ಏನ್ ಬರಬೇಕು, ಕೆಂಪು ರಕ್ತ ಕಣಗಳು ಅವು ಹುಟ್ಟೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಇದನ್ನ ನಾವು ಕಂಡುಹಿಡಿಬಹುದು. ಈ ಒಂದು ತೊಂದರೆ ನಮ್ಮ ಪ್ರಪಂಚದಾದ್ಯಂತ 5% ಅಷ್ಟು ಇದೆ. ಅಲ್ಲಿಗೆ ಎಷ್ಟು ಅದು ಬರ್ಡನ್ ಅನ್ನೋದು ಅರ್ಥ ಮಾಡ್ಕೋಬೇಕು, ಅಂದ್ರೆ ಎಷ್ಟು ಅದರಿಂದ ತೊಂದರೆ ಇದೆ ಅಂತ. ಈ ರೀತಿ ಇದ್ದಾಗ ಏನಾಗುತ್ತೆ, ನಮ್ಗೆ ಸರಿಯಾದ ಆಕ್ಸಿಜನ್ ಸಪ್ಲೈ ಅಂಗಾಂಗಗಳಿಗೆ ಹೋಗದೆ ಇದ್ದಾಗ ಸುಸ್ತಾಗುವಂಥದ್ದು, ಆಯಾಸ ಆಗುವಂಥದ್ದು ಇದೆಲ್ಲ ಗೊತ್ತಾಗುತ್ತೆ. ಇದನ್ನ ಯಾವ ರೀತಿ ಟೆಸ್ಟ್ಗಳನ್ನ ಮಾಡಿ ನಾವು ಕಂಡುಹಿಡ್ಕೋಬಹುದು, ಹೇಗ್ ಮಾಡಬೇಕು ಅಂತಂದ್ರೆ, ನಾವು ರಕ್ತ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಜೆನೆಟಿಕ್ ಟೆಸ್ಟ್ಸ್ ಅಂತ ಮಾಡ್ತೀವಿ, ಅದರಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಇದು ಯಾರಿಗ್ ಬರುತ್ತೆ, ಹೇಗ್ ಬರುತ್ತೆ? ಇದು ಒಬ್ರಿಂದ ಒಬ್ರಿಗೆ ಹರಡುವಂತ ಕಾಯಿಲೆ ಇಲ್ಲ. ಈಗ ಎಕ್ಸಾಂಪಲ್ ಒಂದು TB ಆಗಿರ್ಬೋದು, ಅಥವಾ ಜ್ವರ, ಕೆಮ್ಮು, ನೆಗಡಿ ಆಗಿರ್ಬೋದು. ಅದೇನಾಗುತ್ತೆ, ಕೆಮ್ಮದಾಗ ಸೀದಾಗ, ಈಗ ಮನೇಲಿ ಒಬ್ರಿಗೆ ಜ್ವರ ಬಂತು ಅಂದ್ರೆ ಸ್ವಲ್ಪ ಎಲ್ಲಾರ್ಗು ಒಂದ್ ರೌಂಡ್ ಮಲಗ್ಬೇಕು ಅಲ್ವಾ. ಆದ್ರೆ ಇದು ಹಾಗಲ್ಲ. ಇದು ತಂದೆ ಅಥವಾ ತಾಯಿ ಅವ್ರಿಗೆ ಯಾರ್ದಾದ್ರೂ ಈ ರೀತಿ ಒಂದು ತೊಂದರೆ ಇದ್ರೆ ಅದು ಮಕ್ಳಿಗೆ ಬರುವಂತ ಸಾಧ್ಯತೆ ಇರುತ್ತೆ. ಅದ್ರಲ್ಲೂ ತಂದೆ ತಾಯಿಗೆ ಇಬ್ರಿಗೂ ಇತ್ತು ಅಂದ್ರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಸೊ ಇವನ್ನೆಲ್ಲ ಒಂದು ಟೆಸ್ಟ್ ಮಾಡುವಂತ ಒಂದು ಫೆಸಿಲಿಟಿ ಗೊತ್ತಾಗೋದು ಮಗುವಿಗೆ ಏನು ಈ ರೀತಿ ಹುಷಾರಿಲ್ದಿದಾಗ ಅವತ್ತು ಜಾಸ್ತಿ ಪದೇ ಜ್ವರ ಬರೋದು, ತೀವ್ರ ತರದ ಜ್ವರ ಬರುವಂತದ್ದು, ಎದೆ ನೋವು ಕಾಣಿಸ್ಕೊಳ್ಳುವಂಥದ್ದು, ರಕ್ತಸ್ರಾವ, ಈ ತರದ್ ಇದ್ರಲ್ಲಿ ಮಗು ಎಮರ್ಜೆನ್ಸಿ ಇದಕ್ಕೆ ಹೋಗುವಂತ ಒಂದು ಇದಿರುತ್ತೆ. ಸೊ ಹಾಗಾದ್ರೆ ಇದಕ್ಕೇನು ಟ್ರೀಟ್ಮೆಂಟೇ ಇಲ್ವಾ? ಅದನ್ನೇನು ವಾಸಿ ಮಾಡೋದಕ್ಕೆ ಆಗೋದಿಲ್ವಾ? ಖಂಡಿತ ಟ್ರೀಟ್ಮೆಂಟ್ ಇದೆ. ಆದ್ರೆ ಇದಕ್ಕೆ ಸಂಬಂಧಿಸಿದ ತರ ಸರಿಯಾದ ಇದಕ್ಕೆ ಒಂದು ನಿಗದಿತ
ಚಿಕಿತ್ಸೆ ಇಲ್ಲ. ಏನ್ ಮಾಡ್ಬೋದು, ಹೆಚ್ಚಿನ ರೀತಿ ನೀರನ್ನ ಕುಡಿಬೇಕು. ಆಯಾಸ ಆದಾಗ, ಈಗ ಬಿಸಿಲಲ್ಲೆಲ್ಲ ಕೆಲಸ ಓಡಾಡ್ತಿರ್ತೀರಿ, ಆಟ ಆಡ್ತಿರ್ತೀರಿ, ಏನ್ ಮಾಡ್ಬೇಕು, ಹೆಚ್ಚಿನ ಅಂಶದ ನೀರನ್ನ ತಗೋಬೇಕು. ನಮ್ಮ ದೇಹಕ್ಕೆ ವಿಷ ನಮ್ಮ ದೇಹದಲ್ಲಿ ಇರದೇ ರೀತಿ ನೋಡ್ಕೊಳ್ಳೋದೇ ನೀರು. ಸುಮಾರು ಜನ ಮಕ್ಕಳು ನೀರು ಕುಡಿಯೋದೇ ಇಲ್ಲ, ಅದರಿಂದ ಎಷ್ಟೋ ಇಶ್ಯೂಸ್ ಆಗಿ ಹೊಟ್ಟೆ ನೋವು, ಕಿಡ್ನಿ ಸ್ಟೋನ್ ಅಂತ ಬರೋದುಂಟು. ಹಾಗಾಗಿ ನೀರು ನಮ್ಗೆ ಒಂದು ಅಮೃತ ರೀತಿ. ತದನಂತರ ನಾವು ತಿನ್ನುವಂತ ಆಹಾರ, ಸುಮಾರು ಮಕ್ಕಳು ಏನೋ ಸೊಪ್ಪು ತರಕಾರಿ ಅವನ್ನೆಲ್ಲ ತಿನ್ನೋದೇ ಇಲ್ಲ, ಹಾಗಾಗೆ ಬಿಡ್ತಾರೆ. ಅದ್ರಲ್ಲಿ ಎಷ್ಟು ಪೋಷಕಾಂಶ ಇದೆ ಅಂದ್ರೆ, ನಮ್ಮ ಸುತ್ತಮುತ್ತ ಇರುವಂತ ಮನೆ ಸುತ್ತಮುತ್ತನೆ ಅಲ್ಲಿ ಫ್ರೆಶ್ ಆಗಿ ಒಂದು ಹಣ್ಣು ತರಕಾರಿನ ನಾವು ಬೆಳೆದು ತಿಂದ್ರೆ ಅದು ಎಷ್ಟು ಆರೋಗ್ಯ ಅನ್ನೋದು ಅದು ಅನುಭವಿಸಿರೋರ್ಗೆನೆ ಗೊತ್ತು. ದಯವಿಟ್ಟು ಸೊಪ್ಪು ತರಕಾರಿಗಳನ್ನ ಯಥೇಚ್ಛವಾಗಿ ತಿನ್ನಿ. ಮತ್ತೆ ಯಾವ್ದಾದ್ರು ಈ ರೀತಿಯಾದ ಸಣ್ಣ ಪುಟ್ಟ ನಿಮ್ಗೆ ಏನಾದ್ರೂ ತೊಂದರೆಗಳು ಕಾಣಿಸ್ಕೊಂಡ್ರೆ ಆದಷ್ಟು ಈ ಮೆಡಿಕಲ್ ಸ್ಟೋರ್ಗಳಲ್ಲಿ ಹೋಗಿ ಸುಮ್ನೆ ಏನೋ ಮಾತ್ರೆ ತಗೊಳ್ಳೋಂಥದ್ದು ಮಾಡ್ಬೇಡಿ. ಎಲ್ಲಾ ಕಡೆ ನುರಿತ ವೈದ್ಯರಿದ್ದಾರೆ, ಮತ್ತೆ ಆರೋಗ್ಯ ಕೇಂದ್ರಗಳಿದಾವೆ, ಮತ್ತೆ ಆಯುಷ್ಮಾನ್ ಆರೋಗ್ಯ ಮಂದಿರಗಳಿದಾವೆ. ಈಗ ನಿಮ್ಮ ಪೋಷಕಹಳ್ಳಿಯಲ್ಲೇನೆ ಆರೋಗ್ಯ ಕೇಂದ್ರ ಇದೆ, ಅಲ್ಲಿ ಹೋಗಿ ನೀವು ಚಿಕಿತ್ಸೆಯನ್ನ ಪಡಿಬಹುದು. ಸುಮ್ನೆ ಏನು ನೀವು ಬೇರೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಹೋಗಿ ತಗೊಂಡಾಗ ಯಾರು ಏನ್ ಮೆಡಿಸಿನ್ ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಈಗ ನಿಮ್ಮ ಏನು ಶಾಲಾ ಒಂದು ಕಾರ್ಯಕ್ರಮದಲ್ಲಿ ಐರನ್ ಫೋಲಿಕ್ ಆಸಿಡ್ ಕೊಡ್ತೀವಿ, ದಯವಿಟ್ಟು ಅದನ್ನ ಸೇರಿಸಿ. ಅವು ಈ ಸಿಕಲ್ ಸೆಲ್ ಅನಿಮಿಯಾ ಅಂತದಕ್ಕೂ ಕೂಡ ಚಿಕಿತ್ಸೆಯನ್ನ ಒಂದು ಕೊಟ್ಟಾಗೆ, ಮತ್ತೆ ಅದಕ್ಕೂ ಒಂದು ಏನೋ ಪ್ರಮಾಣತೆಯನ್ನ ಕಡಿಮೆ ಮಾಡುತ್ತೆ. ಇದು ಇಷ್ಟು ಎಲ್ಲ ಯಾಕಪ್ಪ ಹೇಳ್ತಿದ್ದೀನಿ ಅಂದ್ರೆ, ಇದು ಒಂದು ಜಾಗೃತಿ ಮೂಡಿಸುವಂತದ್ದು. ಈಗ ನೀವು ಏನು ನಿಮಗೆ ಇದ್ರ ಬಗ್ಗೆ ಗೊತ್ತಿದೆ ಅಲ್ಲ, ಇದನ್ನ ಹಲವಾರು ಜನಕ್ಕೆ ನಿಮಗೆ ಗೊತ್ತಿರೋರ್ಗೆ ಮನೆಗಳಲ್ಲಿ ಆ ರೀತಿ ಹೇಳಿದಾಗ ನಾವು ಸಾವು ನೋವು ಆಗುವಂತ ಪ್ರಮಾಣವನ್ನ ಕಡಿಮೆ ಮಾಡ್ಬೋದು. ಓಕೆನಾ? ಇದಿಷ್ಟು ಈ ಕಾರ್ಯಕ್ರಮದ ಒಂದು ರಿಸೋರ್ಸಸ್. ನಮ್ಮಲ್ಲಿ ರಕ್ತ ಕಡಿಮೆ ಆಗುತ್ತೆ, ಹೋಗ್ಲಿ ರಕ್ತ ಹೇಗ್ ಬರುತ್ತೆ ನಮ್ಗೆ? ನಾವು ಚೆನ್ನಾಗಿ ಊಟ ಮಾಡಿದ್ರೆ, ಒಳ್ಳೆ ಪೌಷ್ಟಿಕಾಂಶ ಇರತಕ್ಕಂತ ಊಟ ಮಾಡಿದ್ರೆ ನಮ್ಮಲ್ಲಿ ರಕ್ತ ಬರುವಂತದ್ದು. ಸೊ ರಕ್ತ ಕಡಿಮೆ ಆಗೋದಕ್ಕೆ ಕಾರಣ ಏನು? ನಾವು ತಿನ್ನೋ ಊಟ ಏನು ಪೌಷ್ಟಿಕಾಂಶ ಕಡಿಮೆ ಇತ್ತು ಅಂತಂದ್ರೆ, ಅಂತ ಸಿಚುವೇಶನ್ ಅಲ್ಲಿ ನಮ್ಗೆ ರಕ್ತಹೀನತೆ. ಅಂದ್ರೆ ನಮ್ ಬಾಡಿಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ಪೌಷ್ಟಿಕಾಂಶ ಇರ್ತಕ್ಕಂತ ಆಹಾರವನ್ನ ನಾವು ತಿನ್ಬೇಕು, ಹೌದಾ? ಸೊ ಅಷ್ಟು ನಮ್ ದೇಹಕ್ಕೆ ಸಿಕ್ಕಿಲ್ಲ ಅಂತಂದ್ರೆ ನಮ್ಗೆ ಅನಿಮಿಯಾ ಅನ್ನೋದು ಉಂಟಾಗುತ್ತೆ. ಸೊ ಮೇಡಮ್ ಹೇಳಿದ್ರು ಸಿಕಲ್ ಸೆಲ್ ಅನಿಮಿಯಾ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾದ್ರೂ ಅಕಸ್ಮಾತ್ ಆಗಿ ತುಂಬಾ ಆಯಾಸ ಆಗ್ತಾ ಇದೆ, ಪದೇ ಪದೇ ಜ್ವರ ಬರ್ತಾ ಇದೆ, ತುಂಬಾ ಬಾಡಿ ಪೇನ್ಸ್ ಆಗ್ತಾ ಇದೆ, ಉಸಿರಾಡೋದಕ್ಕೆ ಕಷ್ಟ ಅನಿಸ್ತಾ ಇದೆ, ಎದೆ ಹತ್ರ ನೋಯ್ತಾ ಇದೆ, ಈ ತರದ್ದೇನಾದ್ರೂ ನಿಮ್ಮಲ್ಲಿ ಆಯ್ತು ಅಂತಂದ್ರೆ ಸೊ ನೀವು ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರ, ಸೊ ನಿಮ್ಮ ಒಂದು ಪೋಷಕಹಳ್ಳಿಯಲ್ಲಿ ಎಲ್ಲಿದೆ ಅಂತ ಗೊತ್ತಾ? ಎಲ್ಲಿದೆ? ಸೊ ನಿಮ್ಮ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂತ ಅಲ್ಲಿ ಒಂದು ಆರೋಗ್ಯ ಕೇಂದ್ರ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ಈ ತರದ್ ಏನೇ ಇತ್ತು ಅಂತಂದ್ರೆ ಅವ್ರ ಹತ್ರ ತೋರಿಸ್ಕೊಂಡು, ಆಮೇಲೆ ಅವ್ರು ಏನ್ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ ಏನು ಔಷಧಿಗಳು, ಅದನ್ನ ತಗೋಬೇಕು. ನಿಮ್ಮಷ್ಟಿಗೆ ನೀವೇ ಮೆಡಿಕಲ್ ಸ್ಟೋರಿಗೆ ಹೋಗೋದು, ಅವ್ರೇನೋ ಕೊಟ್ರು ತಿನ್ನೋದು, ಅದರಿಂದ ಮತ್ತೊಂದು ಇನ್ನೊಂದು ಆಗುವಂಥದ್ದು, ಹೌದಾ? ಆ ತರದಕ್ಕೆಲ್ಲ ಚಾನ್ಸಸ್ ಕೊಡ್ಬೇಡಿ. ನಿಮ್ಮ ಇದ್ರಲ್ಲೇನೆ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ತೋರಿಸ್ಕೊಳ್ಳಿ. ಮತ್ತೆ ಹೆಚ್ಚಾಗಿ ನಾವು ಆಹಾರವನ್ನ ಚೆನ್ನಾಗಿ ತಿನ್ಬೇಕು. ಯಾವ ತರದ ಆಹಾರ ತಿನ್ಬೇಕು? ಹಸಿರು ಸೊಪ್ಪಿರೋ ಅನ್ಸೋದಿಲ್ಲ, ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಮ್ಗೆ ಏನು ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ಬೇಕಂದ್ರೆ ನಾವು ಐರನ್ ಜಾಸ್ತಿ ಇರೋಂತ ಫುಡ್ ನ ತಿನ್ಬೇಕು. ಐರನ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಹಸಿರು ಏನು ಸೊಪ್ಪುಗಳಲ್ಲಿ, ಮತ್ತೆ ತರಕಾರಿಗಳಲ್ಲಿ, ಹಣ್ಣು, ಹೌದಾ, ವಿಟಮಿನ್ ಮತ್ತೆ ಖನಿಜಾಂಶ ಇರ್ತಕ್ಕಂತ ಆಹಾರವನ್ನ ನಾವು ಸೇವಿಸ್ಬೇಕು. ಅದ್ರ ಜೊತೆಗೆ ಸಾಕಷ್ಟು ನೀರನ್ನ ಕುಡಿಬೇಕು. ಮೇಡಮ್ ಹೇಳಿದ್ರಲ್ಲ, ಜಾಸ್ತಿ ನೀರ್ ಕುಡಿಯೋದ್ರಿಂದ ನಮ್ಗೆ ಏನೋ ದೇಹದಲ್ಲಿ ಇರ್ತಕ್ಕಂಥ ಕಲ್ಮಶನ ಅದು ಹೊರಗಡೆ ಹಾಕುತ್ತೆ. ಮತ್ತೆ ಜಾಸ್ತಿ ನೀರ್ ಕುಡಿಯೋದ್ರಿಂದ ನಮ್ಗೆ ಆಯಾಸ ಕೂಡ ಕಡಿಮೆ ಆಗುತ್ತೆ. ಓಕೆನಾ? ಸೊ ಇದಿಷ್ಟು ಕೂಡ ನೀವು ಮಾಡ್ಬೇಕಾಗುತ್ತೆ. ನಿಮ್ಗೆ ಏನೇ ಆದ್ರೂ ಕೂಡ ನಿಮ್ ಟೀಚರ್ಸ್ ಇರ್ತಾರೆ, ಅವ್ರ ಗಮನಕ್ಕೆ ತಗೊಂಡ್ಬರ್ಬೇಕು. ನಿಮ್ಮ ತಂದೆ ತಾಯಿ ಇರ್ತಾರೆ, ಅವ್ರ ಗಮನಕ್ಕೆ ತಗೊಂಡ್ಬರ್ಬೇಕು. ಮತ್ತೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದಿರಾ ನಿಮ್ಮಷ್ಟಕ್ಕೆ ನೀವೇ ಏನು ತಿನ್ನೋ ಹಾಗಿಲ್ಲ. ಇದಿಷ್ಟು ಮಾಡ್ತಿರಲ್ಲ, ಓಕೆನಾ? ಸೊ ಇಷ್ಟು ಹೇಳೋದಕ್ಕೆ ನನ್ಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಆರೋಗ್ಯ ಇಲ್ಲ ಅಂತಂದ್ರೆ ನಾವು ಏನು ಕೂಡ ಸಾಧನೆ ಮಾಡಕ್ಕೆ ಆಗಲ್ಲ. ಈಗ ನಮ್ಮ ಶಿಕ್ಷಣ ಇಲಾಖೆ ಏನ್ ಮಾಡಿದೆ ಅಂತಂದ್ರೆ, ಆರೋಗ್ಯ ಇಲಾಖೆಯನ್ನು ಕೂಡ ನಮ್ಮ ಜೊತೆಗೆ ಹೊಂದಾಣಿಕೆ ಮಾಡಿ, ಸೊ ನೀವು ಕೂಡ ಮಕ್ಕಳ ಆರೋಗ್ಯವನ್ನ ಇದು ಮಾಡಿ ಅಂತ ಶಾಲೆಗಳಿಗೆ ಭೇಟಿ ಕೊಟ್ಟು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ.
ಸೊ ಇದು ನಿಜವಾಗಿಯೂ ಕೂಡ ಖುಷಿ ಪಟ್ಟಂತ ವಿಚಾರ. ಯಾಕೆಂದ್ರೆ ನಾವು ವೈದ್ಯರ ಹತ್ರ ಹೋಗೋಕ್ಕಿಂತ ವೈದ್ಯರೇ ನಮ್ಮ ಹತ್ರ ಬಂದು ಸೊ ವಿದ್ಯಾರ್ಥಿಗಳ ಒಂದು ಗುಣಮಟ್ಟವನ್ನ ಆರೋಗ್ಯವನ್ನ ಕಾಪಾಡ್ತಿದ್ದಾರೆ. ಮೊಟ್ಟೆ ಭಾಗ್ಯ ಅಂತ ಮಾಡ್ತಿದೆ, ಆದ್ರೆ ಸಾಕಷ್ಟು ಮಕ್ಕಳು ಇದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಿಲ್ಲ. ಸೊ ಹಾಗಾಗಿ ಈ ಮೂಢನಂಬಿಕೆಗಳು, ಕೆಲವರು ಮೊಟ್ಟೆ ತಿನ್ನಲ್ಲ, ಸೊ ಮೊಟ್ಟೆ ತಿಂದೇ ಇದ್ರು ಪರವಾಗಿಲ್ಲ, ಹಾಲಾದ್ರೂ ಕುಡೀರಿ, ಕೆಲವರು ಹಾಲು ಕುಡಿಯಲ್ಲ, ಸೊ ಮೊಟ್ಟೆನೂ ತಿನ್ನಲ್ಲ. ಸೊ ಹೀಗಾಗಿ ನಮ್ಗೆ ಬೇಕಾಗಿರ್ತಕ್ಕಂಥ ಸಮತೋಲನ ಆಹಾರ, ಸೊ ಮುಖ್ಯವಾಗಿ ತರಕಾರಿಗಳಿಂದ, ಹಣ್ಣುಗಳಿಂದ, ಹಾಲು, ಮೊಟ್ಟೆಯಿಂದ, ಸೊ ಇವುಗಳನ್ನ ಪ್ರತಿದಿನ ಸೇವಿಸಿ ಸೊ ನಿಮ್ಮ ಆರೋಗ್ಯವನ್ನ ಉತ್ತಮಪಡಿಸ್ಕೊಳ್ರಿ. ಸೊ ಮುಂದೆ ನಿಮ್ಗೆ ಮಾನಸಿಕ, ದೈಹಿಕ ಬೆಳವಣಿಗೆ ಆಗ್ಬೇಕಂದ್ರೆ ಸಮತೋಲನ ಆಹಾರ ಮುಖ್ಯ. ಸೊ ಅದನ್ನ ಪ್ರತಿದಿನ, ಯಾಕೆಂದ್ರೆ ನಾವು ಪ್ರತಿದಿನ ಹಬ್ಬದ ಊಟ ತಿನ್ನಕ್ಕಾಗಲ್ಲ. ಯಾಕೆಂದ್ರೆ ನೀವು ಬರೀ ಅನ್ನ, ಚಪಾತಿ, ಮುದ್ದೆ ತಿಂತೀರಂದ್ರೆ ಬರೀ ಕಾರ್ಬೋಹೈಡ್ರೇಟ್, ಸೊ ಒಂದಿಷ್ಟು ಪ್ರೋಟೀನ್ ಸಿಗ್ತವೆ. ಆದ್ರೆ ಸಮತೋಲನ ಆಹಾರ ಬೇಕಂದ್ರೆ 10 ಹಲವು ಬಗೆಯ ಆಹಾರಗಳನ್ನ ತಿನ್ಬೇಕು. ಸೊ ಪ್ರತಿದಿನ ನೀವು ತಿನ್ನಕ್ಕಾಗಲ್ಲ. ಹಾಗಾಗಿ ನೀವು ಹಾಲು, ಮೊಟ್ಟೆಯನ್ನ ಸೊ ಯಥೇಚ್ಛವಾಗಿ ಬಳಕೆ ಮಾಡಿದ್ರೆ ಆದ್ರೆ ಎಲ್ಲಾ ರೀತಿಯ ಪೋಷಕಾಂಶಗಳಿದಾವೆ. ನಮ್ಗೆ ಬೇಕಾಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್, ಪ್ರೋಟೀನು, ಖನಿಜ ಲವಣಗಳು, ವಿಟಮಿನ್ಗಳು, ಸೊ ಮೇಧಸ್ಸು, ನಾರಿನಾಂಶ ಎಲ್ಲ ಇದಾವೆ. ಸೊ ಹಾಗಾಗಿ ಈ ಕ್ಷೀರ ಭಾಗ್ಯ ಮತ್ತು ಈ ಮೊಟ್ಟೆ ಭಾಗ್ಯವನ್ನ ಎಲ್ಲ ಮಕ್ಕಳು ಕೂಡ ಸದುಪಯೋಗ ಮಾಡ್ಕೊಳ್ರಿ. ಸೊ ನಿಮ್ಮ ಆರೋಗ್ಯವನ್ನ ಸೊ ಉತ್ತಮಪಡಿಸ್ಕೊಳ್ಳಿ ಅಂತ ಹೇಳಿ ಸೊ ಇದನ್ನ ಆರೋಗ್ಯ ಸೊ ಇಲಾಖೆಗೆ ಸೊ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನ. ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕ್ಲಾಪ್ ಗೋ.